IAS ಅಧಿಕಾರಿಯಾದ ಕಾವ್ಯರಾಣಿ ಮೇಡಮ್ ರವರು ಉದ್ಘಾಟನೆ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ ಹಾಗೂ ಈ ಒಂದು ವೇದಿಕೆ ಮೇಲೆ ಆಸೀನರಿರುವಂತಹ ಎಲ್ಲ ಮಹನೀಯರು ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡಿಕೊಡಬೇಕಾಗಿದೆ. ಸ್ವಾಗತ ಮುಗಿತಲ್ಲ ಈಗ ದೀಪವನ್ನು ಹಚ್ಚುತ್ತೇನೆ ಕತ್ತಲೆಯನ್ನು ಓಡಿಸುವನೆಂಬ ಭ್ರಮೆಯಿಂದ ಇಲ್ಲ, ಇದ್ದಷ್ಟು ದಿನ ಇರುವಷ್ಟು ದಿನ ನನ್ನ ಮುಖವ ನೀನು ನಿನ್ನ ಮುಖವ ನಾನು ನೋಡಬಹುದೆಂಬ ಒಂದೇ ಕಾರಣದಿಂದ ದೀಪ ಆರಿದ ಮೇಲೆ ನಾನು ಯಾರು ನೀನು ಯಾರು. ಒಂದು ದಾರಿ ದೀಪವನ್ನ ತೋರಿಸಿದ್ದಾರೆ. ಮೌಢ್ಯತೆಯಿಂದ ನಾವು ಆಧುನಿಕತೆ ಕಡೆಗೆ ಅಡಿ ಮಾಡೋದಕ್ಕೆ ನಮಗೆ ಸಹಾಯವನ್ನು ಮಾಡಿದ್ದಾರೆ. ನಮ್ಮ ಜನಾಂಗ ಈಗ ಸಮಾಜದ ಮೇನ್ ಸ್ಟ್ರೀಮ್ ಅಲ್ಲಿ ಬರ್ತಾ ಇದೆ. ಜನಸಂಖ್ಯೆಯಲ್ಲಿ ಇವತ್ತು ಅಧಿಕೃತವಾಗಿ ಈಗಾಗಲೇ ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳಿರೋ ಹಾಗೆ ದಾವಣಗೆರೆ ಜಿಲ್ಲೆಯ ಶಿರಗೊಂಡನಕೊಪ್ಪದಲ್ಲಿ ಅದ್ದೂರಿಯಾಗಿ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಜಯಂತಿ ನೀಡಿರುವಂತಹ ಆದರ್ಶಗಳೇನಿದೆ ಆ ಆದರ್ಶಗಳು ನಮ್ಮೆಲ್ಲರಿಗ ಮನೆ ಮಾತಾಗಬೇಕು. ನೈತಿಕ ಮೌಲ್ಯಗಳನ್ನು ಅಳವಡಿಸ್ಕೊಂಡು ನಾವು ಜೀವನವನ್ನು ಸಾಗಿಸೋಣ. ಇಂದಿಗೂ ಕೂಡ ತುಂಬ ತಾಂಡಗಳಲ್ಲಿ ಬುಡಕಟ್ಟು ಸಮುದಾಯಗಳು, ನಮ್ಮ ಬುಡಕಟ್ಟು ಸಮುದಾಯಗಳೇನಿದೆ ಇನ್ನು ತುಂಬಾ ಶಿಕ್ಷಣ ಅವಶ್ಯಕತೆ, ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾವೆ. ಒಂದು ಸರ್ಕಾರಿ ಸೇವೆಯಲ್ಲಿ ನಾವು ಈ ಒಂದು ಬಂದಾಗ ಹೆಣ್ಮಕ್ಳಿಗೆ ಓದಿಸೋದು ಇವತ್ತಿಗೂ ಕೂಡ ಕೆಲವೊಂದು ಹಳ್ಳಿಗಳಲ್ಲಿದೆ. ಹೆಣ್ಮಕ್ಳಿಗೆ ಓದಿಸೋದು ಬೇಡ, ಒಂದು ಏಜಲ್ಲಿ ಬಂದು ಕೂಡ ಮದುವೆ ಮಾಡಿಸ್ಬಿಡೋಣ ಅಂತ ಹೇಳ್ತಾರೆ. ಬಟ್ ಅವೆಲ್ಲನೂ ಮೀರಿ ಕೂಡ ನೀವು ಒಂದು ಶಿಕ್ಷಣ ಒಂದೇ ನಮಗೆ ಬಲವಾದ ಒಂದು ಅಸ್ತ್ರ. ನಾವು ಮುಂದೆ ಬರೋದಕ್ಕೆ ಶಿಕ್ಷಣ ಒಂದೇ ಅಸ್ತ್ರ. ಇವತ್ತು ನಾನು ನಿಂತು ಒಂದು KS ಎಕ್ಸಾಮ್, ಟಾಪ್ ಮೋಸ್ಟ್ ಎಕ್ಸಾಮ್ ಪಾಸ್ ಮಾಡಿ ನಿಮ್ಮ ಮುಂದೆ ಅಡ್ರೆಸ್ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ನನ್ನ ತಂದೆ ತಾಯಿ ನನಗೊಂದು ಉತ್ತಮವಾದ ಶಿಕ್ಷಣವನ್ನು ಕೊಟ್ಟಿದ್ದಾರೆ. ಶಿಕ್ಷಣದ ಜೊತೆ ನಾವು ಮೌಲ್ಯವನ್ನು ಅಳವಡಿಸ್ಕೊಳ್ಳೋಣ. ನಿಮ್ಮ ಮಕ್ಕಳಿಗೂ ಕೂಡ ಒಂದು ಶಿಕ್ಷಣವನ್ನು ಕೊಡಿ. ಯಾಕಂದರೆ ಸಮಾಜಮುಖಿಯಾಗಿ ಬೆಳಿಬೇಕು, ಸಮಾಜ ಸೇವೆಯನ್ನು ಮಾಡಬೇಕು ಅಂತಂದಾಗ ಈ ಸಿವಿಲ್ ಸರ್ವಿಸ್ ಅನ್ನೋದು ಒಂದು ನಮಗೆ ದಾರಿ ದೀಪ ಆಗುತ್ತೆ. ತುಂಬ ಈಸಿಯಾಗಿ ಆಗುತ್ತೆ. ಅದು ಹೊರತಾಗಿನೂ ನಾವು ಮಾಡಬಹುದು, ಮಾಡೋಕ್ಕಾಗೋದಿಲ್ಲ ಅಂತ ಅಲ್ಲ. ಬಟ್ ಅದ್ರ ಜೊತೆನೂ ಇದು ಇದ್ದಾಗ ನಮಗೊಂದು ಸ್ಟ್ರಾಂಗ್ನೆಸ್ ಬೆಳೆಯುತ್ತೆ. ಹೆಣ್ಮಕ್ಳಿಗೆ ಆಗಲಿ ಎಲ್ರಿಗೇ ಆಗಲಿ ನೀವು ಮಕ್ಕಳು ಎಜುಕೇಷನ್ನ ಟಾಪ್ ಮೋಸ್ಟ್ ಪ್ರಾಮಿನೆನ್ಸ್ ಆಗಿ ಮಾಡಬೇಕು ಅಂತ ಹೇಳ್ತೀವಿ. ಅದಾದ ಕೂಡ ಗಿವ್ ಬ್ಯಾಕ್ ಟು ಸೊಸೈಟಿ ಅಂತ ಒಂದು ಕಾನ್ಸೆಪ್ಟ್ ಬಂದಿದೆ. ನಾವು ಮುಂದೆ ಹೋಗ್ತಾ ಇರೋದು ಅಲ್ಲ, ಹಿಂದೆ ತಿರುಗಿ ನಮ್ಮ ಹಳ್ಳಿಗಳನ್ನು ನೋಡಬೇಕು. ನಾನು ತುಂಬ ಚಿಕ್ಕ ತಾಂಡದಿಂದ ಬಂದವಳು, ತುಂಬ ಚಿಕ್ಕ ತಾಂಡದಿಂದ ಬಂದವಳು. ಸೊ ಇವತ್ತಿಗೂ ನಾವು ಟೈಮ್ ಸಿಕ್ಕಾಗೆಲ್ಲ ನಾವು ತಾಂಡಗಳಲ್ಲಿ ಹೋಗ್ತಾ ಇರ್ತೇವೆ. ನಮ್ಮ ಸಂಸ್ಕೃತಿ, ಒಂದು ನಮ್ಮ ಹಿಂದೂ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋದ್ರಲ್ಲಿ ಈ ಬಂಜಾರ ಜನಾಂಗದ ಪಾತ್ರ ಬಹುಮುಖ್ಯ ಆಗಿದೆ. ನೀವು ಈಗಾಗಲೇ ನೋಡಿರ್ಬೋದು, ಒಬ್ಬರು ನಮ್ಮ ಡ್ರೆಸ್ನ ಹಾಕ್ಕೊಂಡಿದ್ರು. ಆ ಡ್ರೆಸ್ಸನ್ನು ಮಾಡೋದಕ್ಕೆ ಮಿನಿಮಮ್ 1.5 ವರ್ಷ ಬೇಕು. ಎಲ್ಲ ಕೈ ಕಸೂತಿ ಕಲೆಗಳು ಕೈ ಕಸೂತಿ ಕಲೆಗಳು ಇವತ್ತು ಜೀವಂತವಾಗಿದೆ. ಆ ಜೀವಂತವಾಗಿರೋದಕ್ಕೆ ಒಂದು ಸಾಕ್ಷಿನೇ ಬಂಜಾರ ಸಮುದಾಯ ಸಂಸ್ಕೃತಿ. ಈ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸೋದ್ರ ಬಹುಮುಖ್ಯ ಪಾತ್ರ ನಮ್ಮೆಲ್ಲರದ್ದು ಆಗಿದೆ. ಸಿದ್ದಾಪುರದಲ್ಲಿ ಪ್ರಥಮ ಬಾರಿಗೆ ಈ ಥರ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ತುಂಬ ಖುಷಿ ಆಯಿತು. ಇಲ್ಲಿ ಬಹುಶಃ ಸಿದ್ದಾಪುರ ಸುತ್ತಮುತ್ತ ತಾಂಡಗಳು ಇಲ್ಲೇ ಇರಬಹುದು, ಬಟ್ ಬೇರೆ ಪಕ್ಕದ ಜಿಲ್ಲೆಗಳಿಂದ ಬಂದು ಸಿದ್ದಾಪುರ ಒಂದು ಸ್ಕೂಲ್ ಆಗಿರ್ಬೋದು ಅಥವಾ ಒಂದು ಯಾವುದೇ ಒಂದು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಅವರ ಸೇವೆಯನ್ನು ಸಲ್ಲಿಸ್ತಾ, ಇದನ್ನು ಕೂಡ ಒಂದು ರೀತಿಯಾದಂಥ ಸೇವೆನೇ ಹೌದು. ಆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇದ್ದೀರಾ. ಇದ್ರ ಮೂಲಕ ನಮ್ಮ ತಾಂಡಗಳಲ್ಲಿ ಏನೇ ಇದ್ರೂ ಕೂಡ ಒಗ್ಗಟ್ಟಾಗಿ ಇರಿ. ಯಾವುದೇ ಒಂದು ಸೋಷಿಯಲ್ ಸರ್ವಿಸ್, ಸೊಸೈಟಿಗೆ ಒಂದು ಸರ್ವಿಸ್ ಕೊಡಬೇಕಂದ್ರೆ ಡೆಫಿನೆಟ್ಲಿ ನಾವೆಲ್ಲ ನಿಮ್ಮ ಬ್ಯಾಕೆಂಡಲ್ಲಿ ಇರ್ತೇವೆ. ಆ್ಯಂಡ್ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಿಮ್ಮ ತಾಂಡಗಳಿಗೆ ಹೋಗಬೇಕು. ನಾನು ಅದನ್ನು ಕೇಳ್ಕೊಳ್ಳೋದು. ಅಲ್ಲಿ ಎಲ್ರಿಗೂ ಕೂಡ ನಾವು ಒಂದು ಜನಜಾಗೃತಿಯನ್ನು ಮೂಡಿಸೋಣ ಅಂತ ಕೇಳ್ತಾ, ನಾವು ಇವತ್ತು ಜಯಂತಿಯನ್ನು ಆಚರಣೆ ಮಾಡ್ತಿದ್ದೇವೆ. ನಮ್ಮ ಸಂತ ಸೇವಾಲಾಲ್ ಮಹಾರಾಜರ ಒಂದು ಆದರ್ಶಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಉತ್ತಮವಾದ ಜೀವನವನ್ನು ಸಾಗಿಸೋಣ. ಅವರ ಮೌಲ್ಯಗಳ ಅಡಿಯಲ್ಲಿ ನಮ್ಮ ಸಂಸ್ಕೃತಿಯನ್ನು ನಾವು ಇನ್ನಷ್ಟು ಉಳಿಸಿ ಬೆಳೆಸ್ಕೊಂಡು ನಮ್ಮ ಎಲ್ಲರೂ ಕೂಡ ಶುಭದಾಯಕವಾಗಲಿ ಅಂತ ಕೇಳ್ಕೊತ ಮತ್ತೊಮ್ಮೆ ಎಲ್ರಿಗೂ ಕೂಡ